ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚನ್ನಪಟ್ಟಣ ಅಲಗೂರು ರಸ್ತೆಯ ಒಡರಳ್ಳಿ ಗೇಟ್ ಬಳಿ ಇರುವ ಇತಿಹಾಸ ಹೊಂದಿರುವ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ಲೀಲೆ ಅಪಾರವಾಗಿದ್ದು ಭಕ್ತಾದಿಗಳ ದಂಡೆ ಹರಿದು ಬರುತ್ತಿದೆ. 300 ವರ್ಷಗಳ ಹಿಂದಿನಿಂದಲೂ ಹೊಲದಲ್ಲಿ ಉದ್ಭವಿಸಿರುವ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ತೆರೆಮರೆಯಲ್ಲೇ ಭಕ್ತಾದಿಗಳಿಂದ ಪೂಜಾ ಕೈಂಕರ್ಯವನ್ನು ಪಡೆಯುತ್ತಿದ್ದರು. ಭೂಮಿಯಲ್ಲಿ ಉದ್ಭವಿಸಿರುವ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ಪವಾಡಗಳ ಬಗ್ಗೆ ಜನರಿಂದ ಜನರಿಗೆ ಅರಿದ ಪರಿಣಾಮ ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಮುಗಿಬಿದ್ದರು. ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸುವ ಮಹಾಶಕ್ತಿ ಸಂಪನ್ನೆಯಾದ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ಅಪಾರ ಭಕ್ತಾದಿಗಳನ್ನು ಹೊಂದಿರುವುದು ತಾಯಿಯ ಮಹಿಮೆಗೆ ಸಾಕ್ಷಿಯಾಗಿದೆ. ಕಳೆದ 15 ವರ್ಷಗಳ ಹಿಂದೆ ಬರಡು ಹೊಲದಲ್ಲಿ ಬಿಸಿಲ ಜಲದಲ್ಲಿ ಉದ್ಭವಗೊಂಡಿದ್ದ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ತಾಯಿಯ ಬಳಿ ತನ್ನ ಇಷ್ಟಾರ್ಥವನ್ನು ಬೇಡಿಕೊಂಡ ಭಕ್ತರರು ತಾಯಿಯಲ್ಲಿರುವ ಅಗಾಧ ಶಕ್ತಿಯನ್ನು ಕಂಡು ತಾಯಿಗೆ ದೇವಾಲಯವನ್ನು ನಿರ್ಮಿಸಿದ್ದಾರೆ. ದೇವತೆಗಳ ಗುಡಿ ಗೋಪುರಗಳನ್ನು ಸುತ್ತಿ ತನ್ನ ಸಂಕಷ್ಟಕ್ಕೆ ಪರಿಹಾರ ನೀಡಿದ ಸಂದರ್ಭದಲ್ಲಿ ಭಕ್ತರವರ ಸಲಹೆಯಂತೆ ಇಂದಿನ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯವೃಂದದಲ್ಲಿ ಒಬ್ಬರಾದ ಯಗ್ನೂರ್ ಶಿವೂರ್ ಅವರೇ ತಾಯಿಯಲ್ಲಿ ಹರಕೆ ಹೊತ್ತು ಕೆಲವೇ ದಿನಗಳಲ್ಲಿ ಅವರ ಸಂಕಷ್ಟ ಮಂಜಿನಂತೆ ಕರಗಿ ಹೋಗಿದೆ. ಹರಕೆಯಂತೆ ದೇವಾಲಯ ನಿರ್ಮಿಸುವುದು ಜ್ವಲಂತ ಸಾಕ್ಷಿಯಾಗಿದೆ. ಶ್ರೀ ಆದಿಶಕ್ತಿ ಕಬ್ಬಾಳಮ್ಮನವರಿಗೆ ಪ್ರತಿ ವರ್ಷ ಕೊಂಡ ತಂಬಿಟ್ಟಿನ ಆರತಿ ಅನ್ನದಾನ ನೀಡುವುದು ಪ್ರತೀತಿ. ಭಕ್ತಾದಿಗಳ ಮನಸ್ಸಿನ ಹರಕೆಯನ್ನು ಮನನ ಮಾಡಿಕೊಂಡು ಅವರವರ ಇಷ್ಟಾರ್ಥಗಳನ್ನು ಪರಿಹರಿಸುವ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ದೇವಾಲಯಕ್ಕೆ ಭಕ್ತಾದಿಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದೆ. ಸಂತಾನ ಭಾಗ್ಯ ಇಲ್ಲದವರು, ಲಗ್ನ ವಿಳಂಬ, ವಧುವರ ಅನ್ವೇಷಣೆ, ಜಮೀನು ವಿವಾದ, ನ್ಯಾಯಾಲಯದಲ್ಲಿ ವ್ಯಾಜ್ಯ, ರೋಗ ರುಜಿನಗಳ ನಿವಾರಣೆ, ವ್ಯಾಪಾರದಲ್ಲಿ ಲಾಭ, ಉದ್ಯೋಗ, ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿ ಎಂಬುದೇ ದೇವಾಲಯದ ವಿಶೇಷ. ಹರಕೆ ಹೊತ್ತು ತಮ್ಮ ಇಷ್ಟಾರ್ಥ ಈಡೇರುತ್ತಿದ್ದಂತೆ ಹರಕೆ ತೀರಿಸಲು ಸಹಸ್ರಾರು ಮಂದಿಗೆ ಅನ್ನ ಸಂತರ್ಪಣೆತ್ತಿರುವುದು ವಾಸ್ತವವಾಗಿದೆ. ಶ್ರೀ ಆದಿಶಕ್ತಿ ಕಬ್ಬಾಳಮ್ಮನವರ ಮಹಿಮೆ ಏನೆಲ್ಲ ಪವಾಡಗಳು ನಡೆದು ತಮ್ಮ ಕುಟುಂಬಕ್ಕೆ ಆದ ಬದಲಾವಣೆಗಳನ್ನು ಭಕ್ತರಿಂದಲೇ ಕೇಳಬಹುದಾಗಿದೆ. ಜಿಲ್ಲೆಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಒಡರಳ್ಳಿ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ. ಚನ್ನಪಟ್ಟಣದಿಂದ ವಂಗನೂರು, ಕೋಡಂಬಳ್ಳಿಯಿಂದ 1 ಕಿಲೋಮೀಟರ್ ದೂರದ ಒಡರಳ್ಳಿ ಗೇಟ್ ಬಳಿಯೇ ದೇವಾಲಯವನ್ನು ಕಾಣಬಹುದಾಗಿದೆ. ನಮಸ್ಕಾರ, ಮೀನಾಕ್ಷಿ ಅಂತ. ನಾವು ರಾಮನಗರ ಅಂದರೆ ಇರೋದು ಬೆಂಗಳೂರಿನ ಮೂಡಲ್ಪಾಳ್ಯದಲ್ಲಿ ನಾನು ಸ್ಟಾಫ್ ನರ್ಸು. ನಾನು ಅಮ್ಮನ ಆದಿಶಕ್ತಿ ಕಬ್ಬಾಳಮ್ಮ ಅಂತ 20 ವರ್ಷ 2008ರಲ್ಲಿ ನಾನು ಇಲ್ಲಿಗೆ ಬಂದು ಅಮ್ಮನಿಗೆ ಕೈ ಮುಕ್ಕೊಂಡೆ. ಅಮ್ಮ, ನಾನು ಸಿಂಗಲ್ ಪೇರೆಂಟು, ಗಂಡ ಬಿಟ್ಟು ಹೊಟ್ಟೋಗಿದ್ದ, 2 ಮಕ್ಕಳು. ಇಲ್ಲ, ನಿನ್ನ ಮಕ್ಕಳು ನೀನು ಸಾಕು, ಇಲ್ಲ ನಂಗೆ ಸಾಕಕ್ಕೆ ಧೈರ್ಯ ಕೊಡು ಅಂತ ನಾನು ಅಮ್ಮನ್ನ ಬಂದು ಬೇಡ್ಕೊಂಡೆ. ಆಗ ಅಮ್ಮ ಒಂದೇ ಮಾತು ಹೇಳಿದ್ದು, ನಾನು ಇದ್ದೀನಿ, ಹೋಗು ಅಂತ. 20 ವರ್ಷದಿಂದ ಇಲ್ಲಿವರೆಗೂ ಬಂದಿದ್ದೀನಿ. 3 ಸೈಟ್ ತೊಗೊಂಡಿದ್ದೀನಿ. 1 ಅಲ್ಲ 2 ಅಲ್ಲ 3 ಸೈಟು ಕಟ್ಸಿದ್ದೀನಿ. ನಾನು ಕಟ್ಸಿ ಅಮ್ಮನಿಗೆ ಯಾವುದೇ ಕೇಳೋ ಬಂದರೂ, ಅಮ್ಮ ನಾನು ಸೈಟ್ ತೊಗೋತಾ ಇದ್ದೀನಿ, ಹೋಗು. ಅಮ್ಮ ನಾನು ಬೆಂಗಳೂರಲ್ಲಿ ಮನೆ ಕಟ್ಟಿಸ್ಬೇಕು, ಹೋಗು. ಅಮ್ಮ ನನಗೆ ಅಪ್ಪ ಮನೆ ಕೊಡ್ತಾ ಇಲ್ಲ, ಹೋಗು. ಎಲ್ಲದಕ್ಕೂ ನಾನು ಇದ್ದೀನಿ ಅಂತ ಇಲ್ಲಿವರೆಗೂ ಅಮ್ಮ ಇಲ್ಲಿವರೆಗೂ ನನ್ನನ್ನು ಚೆನ್ನಾಗಿ ಸಾಕಿದ್ಲು ಅಂತಲೇ ಹೇಳ್ಬೇಕು ನಾನು. ಆಮೇಲೆ ಮಕ್ಕಳಿಗೆ ಎಜುಕೇಷನು, ಅಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕಂತೇಳಿ ಅಮ್ಮ. ಹುಡುಗಿ MBA ಮಾಡಿದ್ದಾಳೆ, ಹುಡುಗ MSW ಮಾಡಿದ್ದಾನೆ. ಅದಕ್ಕೆಲ್ಲ ಅಮ್ಮನೇ ಶಕ್ತಿ. ನಾನೇನು 1 ರೂಪಾಯಿ ಖರ್ಚು ಮಾಡಿ ಓದಿಸಿಲ್ಲ, ಎಲ್ಲ ಮೆರಿಟಲ್ಲೇ ಓದಿದ್ದಾರೆ. ಮನೆಯೂ ಅಷ್ಟೇ, ನಾನು ಮನೆ ಕಟ್ಟಿಸಿಲ್ಲ, ಅಪ್ಪ ಮನೆ ಕಟ್ಟಿಸ್ಕೊಟ್ರು. ಅಪ್ಪನ ಇದರಲ್ಲೇ ನಾನು ಹೋಗ್ತಾ ಇದ್ದೀನಿ. ಮತ್ತು ತಿರ್ಗಾ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಬೇಡ್ಕೊಂಡಿದ್ದೀನಿ. ನಾನು ಇದ್ದೀನಿ, ಹೋಗು ಅಂತ ಹೇಳೈತೆ ಅಮ್ಮ. ಇದೇ ಕ್ಷೇತ್ರದಲ್ಲಿ ನನ್ನ ಮಗಳ ಮದುವೆ ಮಾಡ್ಬೇಕಂತ ಒಪ್ಕೊಂಡೈತೆ. ನನ್ನ மகனுக்கு கரெக்டாக நல்ல வேலை சிக்கிச்சு, கரெக்டாக நல்லா இருக்கிறான், சந்தோஷம். அம்மாவுக்கு இதில் புண்ணியத்தில் அவனுக்கு ஒன்று கல்யாணம் ஆகும். என் மையம் உடம்பு எல்லாம் ஃபுல்லு ಆರೋಗ್யம், ಅವನಿಗೂ ಆರೋಗ್ಯ ಕೈತದೆ. ಫಸ್ಟ್ ಏನಾಯಿತು ಅಂದರೆ, ನಮ್ಮ ಮನೆಯವರು ಎದುರುಗಡೆ ಸಡ್ಡಿತ್ತು ಅವಾಗ ದೇವಸ್ಥಾನದ್ದು. ಆವಾಗ ಇಲ್ಲಿಗೆ ಫಸ್ಟು ನಮ್ಮ ಮನೆಯವರು ಬಂದಾಗ ಅಷ್ಟೊತ್ತಿಗೆ ಸುಮಾರು ಒಂದು 20-25 ಜನ ಗಂಡುಗಳು ನೋಡ್ಕೊಂಡು ಹೋಗಿದ್ರು. ಸೆಟ್ ಆಗಿರಲಿಲ್ಲ. ಆಮೇಲೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಾಗ ಅವರ ಅಮ್ಮ ಹೇಳಿದ್ದು, ನೀವು ನಿಮಗೆ 1 ವಾರ ತುಂಬುದ್ರೊಳಗಡೆ ನಾನು ದಾರಿ ತೋರ್ತೀನಿ. ಅವರ ನಮಗೆ ಅಮ್ಮನಿಗೆ ಸೀರೆ ಉಡಿಸಿ ಬ್ಲೌಸ್ ಅವರ ತಗೊಂಡೋಗಿ ಕೊಡಿ ಮಡಗಿ ಅಂತ ಅಂದರು. ಆಮೇಲೆ ಅಲ್ಲಿ ತೊಗೊಂಡೋಗಿ ಚನ್ನಪಟ್ಟಣದಲ್ಲಿ ಹೋಗಿ ತಗೊಬಂದು ಇಟ್ಟು 1 ವಾರಕ್ಕೆ ಬಂದರು ಅವರು ನೋಡೋಕ್ಕೆ. ಬಂದು ಆಮೇಲೆ ಮಾತುಕತೆ ಎಲ್ಲ ಆಯಿತು, ಸೆಟ್ ಆಯಿತು, ಮದುವೆನೂ ಆಗೋಯ್ತು ಮಗಳದು. ಆಮೇಲೆ ನಮ್ಮ ಸೊಸೆ ಇದಾಯಿತು. ಮದುವೆ ಆದಮೇಲೆ ಒಂದು 2-3 ಸಾರಿ ಅಫರ್ಸನ್ ಆಯಿತು.
ಆಮೇಲೆ 3ನೇ ಸಾರಿಗೆ ನಾವು ಬರ್ತೀವಿ ಅಂತ ನೀವು ಬರ್ತೀವಿ ಅಂತ ಅಂದಮೇಲೆ ಆಯಿತು ಬನ್ನಿ ಅಂದರು. ಆಮೇಲೆ ನಾವು ಅಮ್ಮ ನಿಮಗೆ ನಾನು ಬೆಳಗ್ಗೆ ತೋರಿಸ್ತೀನಿ ಆಯಿತು ಅಂತ ಒಪ್ಕೊಂಡ್ರು. ಆಮೇಲೆ ನಂತರ ನಾವು ಇಲ್ಲಿ ಬಂದು ನಮ್ಮ ಬಳಿಲಿ 4 ಜನಕ್ಕೆ ಊಟ ಹಾಕಬೇಕು ನೀವು ಅಂತ ಅಂದರು. ಆಯಿತು ಅಂತ ಒಪ್ಕೊಂಡು ಮರಿನೂ ಬಿಟ್ಟು ಅರಕೆ ಮರಿ ಅದ್ರ ಜೊತೆಗೆ ನಾವು ವ್ಯವಹಾರ ಮಾಡಿ ಈಗ ಆ ಅರಕೆ ಒಪ್ಪಿಸಿ ನೀವು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನಮ್ಮ ಹೆಸರು ಭಾಗ್ಯಮ್ಮ. ನಾವು ಸೆಡ್ಡಲ್ಲಿತ್ತು ದೇವಸ್ಥಾನ. ಅವಾಗ ಸೆಡ್ಡಲ್ಲಿ ಇರ್ತವಿಂದ ಹೊರಗೆ ಅಂದರೆ ಇಲ್ಲಿ ಸವೆ ಮಾಡಿದ್ರು. ಇವತ್ತು ನಾವು ಹೆಂಗೆ ಯಾವ ಥರ ಮಾಡೀವಿ ಆ ಥರ ಸವೆ ಮಾಡಿದ್ರು ನಮ್ಮೂರವರು. ಆ ಸವೆಗೆ ಊಟಕ್ಕೆ ಅಂತ ಬಂದೋ ನಾವು. ಊಟಕ್ಕೆ ಬಂದು ನಮಗೆ ಆವಾಗ ಗೊತ್ತಾಯಿತು ದೇವಸ್ಥಾನ ಏನು ಹಿಂಗೆ ಇಂಪ್ರೂವ್ ಆಗೋದಲ್ಲ ಈ ಥರ ಅಂತ ನಮ್ಗೆ ಅವಾಗ ಗೊತ್ತಾಯಿತು. ಅಮ್ಮ ಬಂದು ಕರೆದು ನಾವು ಅವಾಗಿದ್ದ ನಮ್ಮ ಮಗಳು ನಾವು ಬರೋಕ್ಕೆ ಶುರು ಮಾಡಿದ್ವಿ. ನಾವು ಬರೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಮಗಳಿಗೆ ಸೆಟ್ಟಾಯಿತು. ಸೆಟ್ಟಾಗಿ ದೇವಸ್ಥಾನದಲ್ಲಿ ಬಂದು ಸೀರೆ ಎಲ್ಲ ಕೊಟ್ಟು ಬಡ್ಲಕ್ಕಿ ತುಂಬಿ ಈ ಥರ ಎಲ್ಲ ಮಾಡಿ ಇದು ಮಾಡ್ತೀವಿ ನಾವು ಮಾಡಿ. ಮತ್ತು ಆಮೇಲೆ ನಮ್ಮ ಮಗಳಿಗೂ ಸೆಟ್ಟಾಯಿತು. ನಮ್ಮ ಮಗಳಿಗೂ 2 ಹೆಣ್ಮಕ್ಳು ಇಬ್ಬರು. ನಮ್ಮ ಮಗನಿಗೆ ಆಮೇಲೆ ಬಂದ್ಬಿಟ್ಟು 3 ಅಬಸನ ಅದು ನಮ್ಮ ಸೊಸೆಗೆ 3 ಅಬಸನ 4ನೇದಿದ್ದು ಪಾಪು ಚೆನ್ನಾಗಾಯಿತು. ಜೋಡಿ ಬೇಟೆಗಿತ್ತು ಮತ್ತೆ ಸವೆ ಮಾಡ್ತೀವಿ ಅಂತ ಹರ್ಸ್ಕೊಂಡಿದ್ದೋ ನಾವು. ಹರ್ಸ್ಕೊಂಡಿದ್ದ ಮಾಮೂಲಿ ಜೋಡಿ ಬೇಟೆ ಇವತ್ತು ಎಲ್ಲ ಸೇವೆ ಮಾಡಿ ಊಟಕ್ಕೆ ಬಡಿಸ್ಬೇಕು ಅಂತ ಮಾಡ್ತಾಯಿದ್ವಿ.